ಸರ್ ಯಾರು ಆಕಾಂಕ್ಷಿ ಆಗೋದು ಬೇಡ ಅಂತಾರೆ ಸರ್, ಅವರ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳನ್ನು ಪಡೀಲಿಕ್ಕೆ, ಅಧಿಕಾರ ಪಡೀಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಬೇಳೂರು ಈಗ ನಿಲ್ತೀನಿ ಅಂತ ನಾನು ಇವತ್ತೇನು ಚುನಾವಣೆಗೆ ನಿಲ್ತೀನಿ MP ಚುನಾವಣೆ ಅಂದಂಗೆ ಪಾಪ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಾಳೆ ಇನ್ನೊಬ್ಬರು ಹೇಳ್ತಾರೆ, ಇಸ್ಮಾಯಿಲ್ ಖಾನು ಹೇಳ್ಯಾರಂತೆ. ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದೀನಲ್ಲ, ನಾನು ಅವತ್ತೇ ಹೇಳಿದ್ದೇನೆ, ನಾನು ಪ್ರಬಲ ಆಕಾಂಕ್ಷಿ. ಹೌದು, ಇಲ್ಲ ರೀ, ಅದು ಇದೆ. ಬಂದಿದ್ದೀನಿ, ಶಾಸಕನಾಗಿ ಬಂದಿದ್ದೀನಿ, 3 ಸೇರಿ ಅಧಿಕಾರ ಮಾಡಿದ್ದೀನಿ. ಮತ್ತು ಜಿಲ್ಲೆಯಲ್ಲಿ ಇವತ್ತು ಪ್ರಬಲವಾದಂಥ BJPಯ ಇವತ್ತು ಅಭ್ಯರ್ಥಿ ವಿರುದ್ಧವಾಗಿ ಸೆಣಸಬೇಕು, ಇಲ್ಲಿ ಇರಬೇಕಂತ ಹೇಳಿದ್ರೆ ಅದಕ್ಕೆ ನಾನು ಗೋಪಾಲಕೃಷ್ಣ ಬೇಳೂರು ಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಯಾಕೆ ಮಾಡೇ ಮಾಡ್ತಾರೆ. ಎಷ್ಟು ಜನ ಬೇಕು ಮಾಡೇ ಮಾಡ್ತಾರೆ. ಹಾಂ, ಯಾವುದು ಇನ್ನು ಎಲ್ಲರದ್ದು ಹೋಗಿಲ್ಲ, ಒಂದು 10-12 ಜನದ್ದು ಹೋಗಿದೆ ಅಷ್ಟೇ, ಬಾಕಿಯವ್ರದ್ದೆಲ್ಲ ಹೋಗಿಲ್ಲ. ಅಲ್ಲ, ನಮ್ಗೆ ಅರ್ಜಿನೇ ಕರೆದಿಲ್ಲ ಅಲ್ರಿ. ಅರ್ಜಿ ಕರೆದ ಮೇಲೆ ತಾನೇ ನಾವು ಹಾಕೋದು. ಮಾಡಕ್ಕೇಳಿ, ಸರ್ವೆ ಮಾಡೇ ಕೊಡಿ. ಹಿಂದಿನ MLA ಚುನಾವಣೆ ಸರ್ವೆ ಮಾಡೇ ಕೊಟ್ಟಿದ್ದೀರಿ, ಈ ಸರಿ ನಮ್ಗೆ ಸರ್ವೆ ಮಾಡಿರಿ. ಸರ್ವೆ ಮಾಡಿ ನಾನು ಆಕಾಂಕ್ಷಿ, ನೀವು ಕೊಡೋ ಅಂಥದ್ದು ಯಾರಿಗೆ ಸರ್ವೆ ಮಾಡ್ತೀರೋ ಸರ್ವೆ ಮಾಡಿರಿ, ಯಾರಿಗೆ ಆದ್ಯತೆ ಇದೆ ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ನಿಲ್ಬಾರ್ದಂತೆ ಯಾಕೆ ಅನ್ನಿಸ್ತೈತೆ ಅಂದರೆ ನಿಲ್ಬೇಕಪ್ಪ. ಹೈಕಮಾಂಡಿಗೆ ಹೇಳಿದ್ದೇನೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದಾಗ ಹೇಳಿದ್ದೀನಿ, ಸರ್ ಶಿವಮೊಗ್ಗ ಜಿಲ್ಲೆ 3 ಸೇರಿ ಗೆದ್ದಿದ್ದೇನೆ, ಮತ್ತೊಂದು ಅವಕಾಶ MP ಕೊಟ್ಟರೆ ನಿಲ್ತೀನಿ ಅಂತ ಹೇಳಿ ಬಂದೆ. ಸರ್ ಯಾರು ಆಕಾಂಕ್ಷಿ ಆಗೋದು ಬೇಡ ಅಂತಾರೆ ಸರ್, ಅವರ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳನ್ನು ಪಡೀಲಿಕ್ಕೆ, ಅಧಿಕಾರ ಪಡೀಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಬೇಳೂರು ಈಗ ನಿಲ್ತೀನಿ ಅಂತ ನಾನು ಇವತ್ತೇನು ಚುನಾವಣೆಗೆ ನಿಲ್ತೀನಿ MP ಚುನಾವಣೆ ಅಂದಂಗೆ ಪಾಪ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಾಳೆ ಇನ್ನೊಬ್ಬರು ಹೇಳ್ತಾರೆ, ಇಸ್ಮಾಯಿಲ್ ಖಾನು ಹೇಳ್ಯಾರಂತೆ. ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದೀನಲ್ಲ, ನಾನು ಅವತ್ತೇ ಹೇಳಿದ್ದೇನೆ, ನಾನು ಪ್ರಬಲ ಆಕಾಂಕ್ಷಿ. ಹೌದು, ಇಲ್ಲ ರೀ, ಅದು ಇದೆ. ಬಂದಿದ್ದೀನಿ, ಶಾಸಕನಾಗಿ ಬಂದಿದ್ದೀನಿ, 3 ಸೇರಿ ಅಧಿಕಾರ ಮಾಡಿದ್ದೀನಿ. ಮತ್ತು ಜಿಲ್ಲೆಯಲ್ಲಿ ಇವತ್ತು ಪ್ರಬಲವಾದಂಥ BJPಯ ಇವತ್ತು ಅಭ್ಯರ್ಥಿ ವಿರುದ್ಧವಾಗಿ ಸೆಣಸಬೇಕು, ಇಲ್ಲಿ ಇರಬೇಕಂತ ಹೇಳಿದ್ರೆ ಅದಕ್ಕೆ ನಾನು ಗೋಪಾಲಕೃಷ್ಣ ಬೇಳೂರು ಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಯಾಕೆ ಮಾಡೇ ಮಾಡ್ತಾರೆ. ಎಷ್ಟು ಜನ ಬೇಕು ಮಾಡೇ ಮಾಡ್ತಾರೆ. ಹಾಂ, ಯಾವುದು ಇನ್ನು ಎಲ್ಲರದ್ದು ಹೋಗಿಲ್ಲ, ಒಂದು 10-12 ಜನದ್ದು ಹೋಗಿದೆ ಅಷ್ಟೇ, ಬಾಕಿಯವ್ರದ್ದೆಲ್ಲ ಹೋಗಿಲ್ಲ. ಅಲ್ಲ, ನಮ್ಗೆ ಅರ್ಜಿನೇ ಕರೆದಿಲ್ಲ ಅಲ್ರಿ. ಅರ್ಜಿ ಕರೆದ ಮೇಲೆ ತಾನೇ ನಾವು ಹಾಕೋದು. ಮಾಡಕ್ಕೇಳಿ, ಸರ್ವೆ ಮಾಡೇ ಕೊಡಿ. ಹಿಂದಿನ MLA ಚುನಾವಣೆ ಸರ್ವೆ ಮಾಡೇ ಕೊಟ್ಟಿದ್ದೀರಿ, ಈ ಸರಿ ನಮ್ಗೆ ಸರ್ವೆ ಮಾಡಿರಿ. ಸರ್ವೆ ಮಾಡಿ ನಾನು ಆಕಾಂಕ್ಷಿ, ನೀವು ಕೊಡೋ ಅಂಥದ್ದು ಯಾರಿಗೆ ಸರ್ವೆ ಮಾಡ್ತೀರೋ ಸರ್ವೆ ಮಾಡಿರಿ, ಯಾರಿಗೆ ಆದ್ಯತೆ ಇದೆ ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ನಿಲ್ಬಾರ್ದಂತೆ ಯಾಕೆ ಅನ್ನಿಸ್ತೈತೆ ಅಂದರೆ ನಿಲ್ಬೇಕಪ್ಪ. ಹೈಕಮಾಂಡಿಗೆ ಹೇಳಿದ್ದೇನೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದಾಗ ಹೇಳಿದ್ದೀನಿ, ಸರ್ ಶಿವಮೊಗ್ಗ ಜಿಲ್ಲೆ 3 ಸೇರಿ ಗೆದ್ದಿದ್ದೇನೆ, ಮತ್ತೊಂದು ಅವಕಾಶ MP ಕೊಟ್ಟರೆ ನಿಲ್ತೀನಿ ಅಂತ ಹೇಳಿ ಬಂದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.